ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎವರ್ಲಾಸ್ಟಿಂಗ್ ಕನ್ನಡ. ಇವತ್ತು ನೋಡೋಣ ಫ್ರೀ ಆಗಿ ತಮ್ನಿಲ್ ಹೇಗೆ ಮಾಡೋದು ಅಂತ. ಕೆಲವೊಂದು ವೆಬ್ಸೈಟ್ಸ್ ಇದೆ, ಅದರಲ್ಲಿ ನಾವು ಫ್ರೀಯಾಗಿ ತಮ್ನಿಲ್ ಮಾಡ್ಬೋದು. ಉದಾಹರಣೆಗೆ ಕ್ಯಾನ್ವಾ ಅಂತ ಒಂದು ವೆಬ್ಸೈಟ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ಕ್ಯಾನ್ವಾ.com. ಸೊ ಗೂಗಲ್ ಹೋಗಿ ನೀವು ಕ್ಯಾನ್ವಾ.com ಅಂತ ಟೈಪ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಹೋಮ್ ಪೇಜ್ ಓಪನ್ ಆಗುತ್ತೆ. ನಾನು ಈಗಾಗಲೇ ಹಲವಾರು ಪ್ರಾಜೆಕ್ಟ್ಸ್ ಇದರಲ್ಲಿ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಕಾಣಿಸುತ್ತೆ. ಸೊ ಇದೆಲ್ಲ ತಮ್ನೇಲ್ಸ್ ನಾನು ಮಾಡಿರೋದು. ನನ್ನ ಚಾನಲಲ್ಲಿ ಹಲವಾರು ಚಾನಲ್ಗಳಿದೆ. ಸೊ ಆ ಚಾನಲ್ಗೋಸ್ಕರ ತಮ್ನೇಲ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಫ್ರೀ ವೆಬ್ಸೈಟ್ ಇದೆ, ಯಾರು ಬೇಕಾದರೂ ಮಾಡ್ಬೋದು. ಜಸ್ಟ್ ನೀವು ಅಕೌಂಟ್ ಲಾಗಿನ್ ಮಾಡ್ಕೊಳ್ಳಿ ಇದರಲ್ಲಿ. ಸೊ ಎಕ್ಸಾಂಪಲ್ ನಾನೀಗ ತೋರಿಸ್ತೀನಿ. ಈ ರೀತಿ ಒಂದು ಫಸ್ಟ್ ಹೋಮ್ ಪೇಜಿಂದ ತೋರಿಸ್ತೀನಿ. ಹೋಮ್ ಪೇಜ್ಗೆ ಹೋದಾಗ ಸೊ ನೀವು ಇಲ್ಲಿ ಟೆಂಪ್ಲೇಟ್ಸ್ ಅಂತ ಇದೆ. ಟೆಂಪ್ಲೇಟ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಎಲ್ಲ ಕಾಣುತ್ತೆ. ರೆಕಮೆಂಡೇಷನ್ ಇಲ್ಲಿ ನೋಡ್ಬೋದು, ಪ್ರೆಸೆಂಟೇಷನ್, ಸೋಷಿಯಲ್ ಮೀಡಿಯಾ, ವಿಡಿಯೋ, ಪ್ರಿಂಟೌಟ್ಸ್, ಮಾರ್ಕೆಟಿಂಗ್. ಸೊ ನೀವು ಯಾವುದಕ್ಕಾಗಿ ತಮ್ನೇಲ್ ಮಾಡಬೇಕಂತ ಇದ್ದೀರಿ. ಫಸ್ಟು ಎಕ್ಸಾಂಪಲ್ ನಾವು ಯೂಟ್ಯೂಬ್ ಮಾಡೋದ್ರಿಂದ ಯೂಟ್ಯೂಬಲ್ಲಿ ನೋಡೋದಂದರೆ ಸೋಷಿಯಲ್ ಮೀಡಿಯಾ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಪಿಂಟ್ರೆಸ್ಟಾ, ಯೂಟ್ಯೂಬಾ, ಅಥವಾ ಫೇಸ್ಬುಕ್ಕಾ, ಅನಿಮೇಷನ್. ಸೊ ಬಹಳಷ್ಟು ಆಪ್ಷನ್ಸ್ ಇದೆ ಇದರಲ್ಲಿ. ಈ ಥರ ನೀವು ಮುಂದೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ್ಯಪ್ಸ್, ಅನಿಮೇಟೆಡ್ ಸೋಷಿಯಲ್ ಮೀಡಿಯಾಸ್, ಯೂಟ್ಯೂಬ್ ತಮ್ನೇಲ್ಸ್. ಸೊ ನಮಗೆ ಬೇಕಾಗಿರೋದು ಯೂಟ್ಯೂಬ್ ತಮ್ನೇಲ್. ಯೂಟ್ಯೂಬ್ ತಮ್ನೇಲ್ನಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ನಿಮಗೆ ಸ್ಯಾಂಪಲ್ಸ್ ಕಾಣುತ್ತೆ. ಇಲ್ಲಿ ನೋಡ್ಬೋದು, ಇವೆಲ್ಲ ಸ್ಯಾಂಪಲ್ಸ್. ಸೊ ನಿಮ್ಗೆ ಯಾವ ಥರ ತಮ್ನೇಲ್ ಬೇಕೋ ಸೊ ಇದರಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಬೋದು. ಉದಾಹರಣೆಗೆ ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ಈ ಥರ ನೋಡಿ, ಬೇರೆ ಬೇರೆ ಡಿಸೈನ್ಗಳಿದೆ. ಸೊ ಯಾವ್ದು ಬೇಕಾದರೂ ನೀವು ಕ್ಲಿಕ್ ಮಾಡ್ಕೊಬೋದು. ಕಸ್ಟಮೈಸ್ ಟೆಂಪ್ಲೇಟ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇದು ಬರುತ್ತೆ. ಎಕ್ಸಾಂಪಲ್, ಸೊ ನೀವು ನಾನೊಂದೀಗ ಯೂಟ್ಯೂಬ್ಗಾಗಿ ಒಂದು ತಮ್ನೇಲ್ ಮಾಡ್ತೀನಿ. ಸೊ ನೀವು ಕೂಡ ಯಾವ ರೀತಿ ನಿಮ್ಮ ಚಾನಲ್ಗೆ ಯಾವ ಥರ ಬೇಕೋ ತಮ್ನೇಲ್ನ ಆ ಥರ ಮಾಡ್ಕೊಬೋದು. ಈಗ ಎಕ್ಸಾಂಪಲ್ ನಾನು ಮಾಡ್ತಾ ಇರೋ ಚಾನಲ್ ಸಪೋಸ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಸ್ವಲ್ಪ ಸೈಜ್ ಕಮ್ಮಿ ಮಾಡ್ಕೊಳ್ಳೋಣ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್. ಸೊ ಈ ರೀತಿ ನೀವು ಇದನ್ನು ಟೈಪ್ ಮಾಡ್ಕೊ. ಇಲ್ಲಿ ನೋಡ್ಬೋದು ಟೆಕ್ಸ್ಟ್ ಇದೆ, ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಇಲ್ಲಿ ಬರುತ್ತೆ. ಮತ್ತು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು. ಮತ್ತು ನೀವು ಎಲಿಮೆಂಟ್ಸ್ ಬೇರೆ ಏನಾದ್ರು ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ಬೋದು. ಸ್ಟೈಲು ಯಾವ ಸ್ಟೈಲಲ್ಲಿ ಬೇಕು. ಮತ್ತು ಇಲ್ಲಿ ಎಕ್ಸಾಂಪಲ್ ನಾನೀಗ ಇದು ಬ್ಲ್ಯಾಕಲ್ಲಿ ಇರೋದ್ರಿಂದ ಸೊ ಬ್ಲ್ಯಾಕಲ್ಲೇ ಬಿಡ್ತೀನಿ. ಬೇಕಾದ್ರೆ ನೀವು ಇದನ್ನು ಕಲರ್ ಚೇಂಜ್ ಮಾಡ್ಕೊಬೋದು. ಇಲ್ಲಿ ಇದೆಯಲ್ಲ, ಇದು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆಗಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಲರ್ ಅಡ್ಜಸ್ಟ್ ಮಾಡ್ಕೊಬೋದು. ಲೈಟಾ, ಡಾರ್ಕಾ, ಮತ್ತು ಎಲ್ಲ ಕಲರ್ಗಳು ಇಲ್ಲಿದೆ. ಮತ್ತು ನಿಮಗೆ ಇಲ್ಲಿ ಆಲ್ರೆಡಿ ಇಲ್ಲಿ ಕಲರ್ ಇದೆ, ಆದರೆ ಇಲ್ಲಿ ನೀವು ಶೇಡಿಂಗು ಯಾವ ಶೇಡಿಂಗ್ ಬೇಕೋ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ನೋಡಿ. ಈಗ ಎಕ್ಸಾಂಪಲ್ ನಾನು ಬ್ಲ್ಯಾಕ್ ಕಲರ್ ಇದೆಯಲ್ಲ, ಸೊ ಇದಕ್ಕೆ ಎಕ್ಸಾಂಪಲ್ ಕಲರ್ ಕ್ಲಿಕ್ ಮಾಡ್ತೀನಿ. ನಾನು ಇದನ್ನು ರೆಡ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ರೆಡ್ ಕಲರ್ ಆಗೋಯ್ತು. ಸೊ ನಾನು ಅದನ್ನು ಹಾಗೆ ಬ್ಲ್ಯಾಕ್ ಬಿಡೋದ್ರಿಂದ ಅದನ್ನು ಹಾಗೆ ಬೇಕಾದರೆ ಬಿಡ್ಬೋದು ನಾವು. ಸೊ ನಾನು ಬ್ಲ್ಯಾಕೇ ಇಟ್ಕೊತೀನಿ, ಯಾಕಂದರೆ ನನಗೆ ಬ್ಲ್ಯಾಕೇ ಬೇಕಾಗಿದೆ. ಓಕೆ, ಸೊ ಇದು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್. ಇದನ್ನು ಬೇಕಾದರೆ ಕರೆಕ್ಟ್ ಲೆವೆಲ್ ಮಾಡ್ಕೊಬೋದು ನಾವು. ಓಕೆ, ಆನಂತರ ಇಲ್ಲಿ ಕನ್ನಡದಲ್ಲಿ ಕೂಡ ನೀವು ಬೇಕಾದರೆ ಕನ್ನಡದಲ್ಲಿ ಹಾಕ್ಕೊಬೋದು ನಿಮ್ಮ ಥಂಬ್ನೇಲ್ನ. ಸೊ ಅದಕ್ಕಾಗಿ ಎಕ್ಸಾಂಪಲ್ ನೀವೊಂದು ಗೂಗಲ್ ಲ್ಯಾಂಗ್ವೇಜ್ ಇನ್ಪುಟ್ಗೆ ಹೋಗಿ, ಗೂಗಲ್ ಲ್ಯಾಂಗ್ವೇಜ್ ಇನ್ಪುಟ್ಟಲ್ಲಿ ಹೋದಾಗ ಸೊ ಇದರಲ್ಲಿ ಕನ್ನಡ ಅಂತ ಕ್ಲಿಕ್ ಮಾಡಿ. ಕನ್ನಡ
ಸೊ ಇಲ್ಲಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್ ಅಂತ ಇದೆಯಲ್ಲ, ಸೊ ಇದನ್ನೇ ನೀವು ಬೇಕಂದರೆ ಗೂಗಲ್ ಟ್ರಾನ್ಸ್ಲೇಟ್ ಮೊದಲು ಹೋಗಿ ಗೂಗಲ್ ಟ್ರಾನ್ಸ್ಲೇಟ್ಗೆ ಗೂಗಲ್ ಟ್ರಾನ್ಸ್ಲೇಟ್ ಗೂಗಲ್ ಟ್ರಾನ್ಸ್ಲೇಟನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಹೋದಾಗ ಇದನ್ನು ಇಂಗ್ಲೀಷ್ ಟು ಕನ್ನಡ ಯೂಟ್ಯೂಬ್ ತಮ್ನೇಲನ್ನು ಹೇಗೆ ರಚಿಸುವುದು, ಸೊ ಇದನ್ನೇ ಕಾಪಿ ಮಾಡಿ ಇಲ್ಲಿ ಇದು ಬೇಕಾದ್ರೆ ಬೇಡ ಅಂದರೆ ಇದನ್ನು ತೆಗಿಬೋದು ನೀವು. ಓಕೆ, ಸೊ ಯೂಟ್ಯೂಬ್ ತಮ್ನೇಲನ್ನು ಹೇಗೆ ರಚಿಸೋದು, ತುಂಬ ಚೆನ್ನಾಗಿದೆ ಅಲ್ಲ, ಇದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಇದನ್ನು ಬೇಕಾದ್ರೆ ನೀವು ಬೋಲ್ಡ್ ಕೂಡ ಮಾಡ್ಕೊಬೋದು, ಥಿಕ್ನೆಸ್ ಜಾಸ್ತಿ ಮಾಡ್ಕೊಬೋದು. ಸೊ ಇದನ್ನು ಬೇಕಾದ್ರೆ ಕಲರ್ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ರೆಡ್ ಕಲರ್ ನಾನು ಮಾಡ್ಕೊತೀನಿ. ಓಕೆ, ಸೊ ತುಂಬ ಅಟ್ರಾಕ್ಟಿವ್ ಇದೆ ಇಲ್ಲ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್, ಯೂಟ್ಯೂಬ್ ತಮ್ನೇಲನ್ನು ಹೇಗೆ ರಚಿಸುವುದು ಕನ್ನಡದಲ್ಲಿ. ಸೊ ಇದನ್ನು ಇಲ್ಲಿ, ಸೊ ಇದು ನಿಮ್ಗಾಯಿತು, ನನಗೆ ಇಷ್ಟೇ ಬೇಕಾಗಿರೋದು. ಸೊ ನಾನು ಇದನ್ನು ಏನು ಮಾಡ್ಕೊತೀನಿ, ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಕ್ಲಿಕ್ ಮಾಡಿ ಈಗ ಇಲ್ಲಿದೆಯಲ್ಲ ಡೌನ್ಲೋಡ್, ಸೊ ಇಲ್ಲೋ ಜೆ ಪಿ ಎಗಲ್ಲಿ ಡೌನ್ಲೋಡ್ ಕ್ಲಿಕ್ ಮಾಡ್ತೀನಿ. ಸೊ ಈಗ ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ. ಸೊ ನೋಡ್ಬೋದು ಆಲ್ರೆಡಿ ಡೌನ್ಲೋಡ್ ಆಗಿದೆ. ಚೆಕ್ ಮಾಡೋಣ ಡೌನ್ಲೋಡಲ್ಲಿ ಹೇಗಿದೆ, ಬೇಗ ಬಂದಿದೆ ಅಂತ ಗೊತ್ತಾಗತ್ತೆ. ಓಪನ್ ಮಾಡ್ತೀನಿ. ಈಗ ನೋಡಿ ನಮ್ಮ ತಮ್ನೇಲ್ ರೆಡಿ ಆಗಿದೆ. ಯೂಟ್ಯೂಬ್ ತಮ್ನೇಲನ್ನು ಹೇಗೆ ರಚಿಸುವುದು, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ತಮ್ನೇಲ್. ತುಂಬ ಬ್ಯೂಟಿಫುಲ್ ಆಗಿದೆಯಲ್ಲ. ಸೊ ಈ ರೀತಿ ನೀವು ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಬೋದು. ಮತ್ತು ಇದರಲ್ಲಿ ನೀವು ಬರೀ ಯೂಟ್ಯೂಬ್ ಒಂದೇ ಅಲ್ಲ, ತುಂಬ ಇನ್ಸ್ಟಾಗ್ರಾಮ್, ಪಿಂಟ್ರೆಸ್ಟ್ ಮತ್ತು ಯೂಟ್ಯೂಬ್ ಬ್ಯಾನರ್ ಕೂಡ ಇದರಲ್ಲೇ ನೀವು ಮಾಡ್ಬೋದು. ನಾನು ಆಗಲೇ ತೋರಿಸಿದ ಟೆಂಪ್ಲೇಟ್ಸ್. ಸೊ ಈ ಟೆಂಪ್ಲೇಟ್ಸ್ನಲ್ಲಿ ಹೋಗಿ ನೀವು ಈ ಟೆಂಪ್ಲೇಟಲ್ಲಿ ಇಲ್ಲಿದೆ ನೋಡಿ, ಟೆಂಪ್ಲೇಟ್ಸಲ್ಲಿ ಹೋಗಿ ನೀವು ನೋಡೋದಾದರೆ ಯೂಟ್ಯೂಬ್ ಬ್ಯಾನರ್ ಕೂಡ ಅದರಲ್ಲಿ ನೀವು ಮಾಡ್ಕೊಬೋದು. ತುಂಬ ಆಪ್ಷನ್ಸ್ ಇದೆ. ಕ್ಯಾನ್ವಾ ಫ್ರೀ ಇದೆ, ತುಂಬ ಒಳ್ಳೊಳ್ಳೆ ತಮ್ನೇಲ್ಸ್ ಮಾಡ್ಬೋದು ಇದರಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾನ ನಿಮ್ಗೆ ಕಾಮೆಂಟ್ ಇದರಲ್ಲಿ ಆಗಬೇಕಂತಿದ್ರೆ, ನಿಮ್ಗೆ ಯಾವುದು ಇಷ್ಟ ಆಯಿತು, ಯಾವುದು ಇಷ್ಟ ಆಗಿಲ್ಲ, ಅಥವಾ ಬೇರೆಯಿಂದ ಯೂಟ್ಯೂಬ್ ಬಗ್ಗೆ, ಯೂಟ್ಯೂಬ್ ಚಾನಲ್ ಮಾಡೋದ್ರ ಬಗ್ಗೆ, ಅಥವಾ ಬ್ಲಾಗ್ಸ್ ಬಗ್ಗೆ, ವೆಬ್ಸೈಟ್ಸ್ ಬಗ್ಗೆ ನಿಮ್ಗೇನಾನ ಬೇರೆ ವಿಷಯ ತಿಳಿಬೇಕು ಅಂತಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.